ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಕಾಜು ಕಟ್ಲಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಾಜು ಒಂದು ದೊಡ್ಡ ಕಪ್ ತೊಗೊಂಡಿದ್ದೀನಿ, ಸಕ್ಕರೆ 1 ಕಪ್ಪು, ಸ್ವಲ್ಪ ಏಲಕ್ಕಿ. ಈಗ ಫಸ್ಟು ಮಿಕ್ಸಿ ಜಾರ್ ತೊಗೊಂಡು ಗೋಡಂಬಿನ ಪುಡಿ ಮಾಡ್ಕೊಳ್ಳೋಣ. ನೈಸ್ ಪೌಡರ್ ಮಾಡಿಕೊಂಡು ಇವಾಗ ಬಾಣಲೆ ತೊಗೊಂಡು ಅದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಸಕ್ಕರೆ ಮುಳುಗೋ ತನಕ ಆದರೆ ಸಾಕು. ಆಮೇಲಿಂದ ಅದನ್ನು ಒಂದೆಳೆ ಪಾಕ ಮಾಡ್ಕೋಬೇಕು. ಈ ಥರ ಇದು ಮಾಡ್ತಾಯಿರಿ, ಸ್ಟಿರ್ ಮಾಡ್ತಾಯಿರಿ, ಒಂದೆಳೆ ಪಾಕ ಬರೋವರೆಗೂ. ನೋಡಿ, ಈಗ ಒಂದೆಳೆ ಪಾಕ ಬಂದಿದೆ. ಈ ಥರ ಒಂದೆಳೆ ಪಾಕ. ಈಗ ಪುಡಿ ಮಾಡ್ಕೊಂಡಿರೋ ಗೋಡಂಬಿನ ಹಾಕೋಣ. ಕೈ ಬಿಡ್ದಂಗೆ ಇದು ಮಾಡ್ತಾ ಇರಬೇಕು. ಅದು ಈ ಥರ ಆಗುತ್ತೆ. ಇದೇ ಥರ ಕೈ ಆಡಿಸ್ತಾ ಇರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ನಂತರ 1 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಕೈ ಆಡಿಸಿ, ಬಿಡ್ದಲೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ. ಈ ಥರ ಬರಬೇಕದು. ನಂತರ ಏಲಕ್ಕಿ ಪುಡಿನ ಸೇರಿಸಿ ಮತ್ತೆ ಕೈ ಆಡಿಸಿ. ಈ ಥರ ಆಗುತ್ತೆ. ಈಗ ಒಂದು ಬಟರ್ ಪೇಪರ್ ಅಥವಾ ಯಾವ್ದಾದ್ರು ಇದ್ದರೆ ತೊಗೊಳ್ಳಿ. ನಾನಿಲ್ಲಿ ರೊಟ್ಟಿ ಶೀಟ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಮಾಡಿರೋ ಅಂಥ ಇದನ್ನು ಕಾಜು ಕಟ್ಲಿ ಇದನ್ನು ಅಲ್ಲಿಗೆ ಹಾಕಿ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ತಣ್ಣಗಾದ್ಮೇಲಿಂದ ಈ ಥರ ಹಾಕ್ಬಿಟ್ಟು ನೋಡಿ, ಈ ಥರ ಮಾಡಿ ಕಲಸಿ. ಈ ಥರ ನಾದ್ಕೊಂಡು ಇದು ಮಾಡಿ. ನಂತರ ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆಗೆ ತುಪ್ಪ ಹಚ್ಕೊಂಡು ಈ ಥರ ರೋಲ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ಕಾಜು ಕಟ್ಲಿನ ಕಟ್ ಮಾಡಿ ಚಾಕುವಿಂದ. ಇಲ್ಲಿ ಯಾವುದೇ ಥರದ ಸಿಲ್ವರ್ ಫಾಯಿಲ್ನ ನಾನು ಬಳಸಿಲ್ಲ. ನಿಮಗೆ ಬೇಕಂದರೆ ನೀವು ಒಂದು 15ರಿಂದ 20 ನಿಮಿಷದಲ್ಲಿ ಕಾಜು ಕಟ್ಲಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.